ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 32ನೇ ವಚನ. ದೀರ್ಘಶಾಂತನು ಶೂರನಿಗಿಂತಲೂ ಶ್ರೇಷ್ಠ, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ. ಈಗ ಮೊದಲನೇ ವಚನ ಅರ್ಥ ಹೇಳ್ತೀನಿ ನಿಮಗೆ. ದೀರ್ಘಶಾಂತನು ಯಾವನು ಹೇಗೆ ನಾಯಿ ಥರ ಕಿರ್ಚಾಡಿದ್ರು, ಹಂದಿ ಹಾಗೆ ಕೆಸರಲ್ಲಿ ಒದ್ದಾಡಿದ್ರು, ನಿನ್ನನ್ನು ಸಾಯಿಸ್ಬಿಡ್ತೀನಿ, ಕೊಂದಾಕ್ಬಿಡ್ತೀನಿ, ನಿಮ್ಮ ಧರ್ಮ ನಾನು ಧ್ವಂಸ ಮಾಡ್ಬಿಡ್ತೀನಿ ಅಂತ ಹಂದಿ ಥರ ಮೋರಲ್ಲಿ ಬಿದ್ರೂ ಶೂರನ್ ಹೇಗಿರ್ತಾನೆ ಗೊತ್ತಾ? ದೀರ್ಘಶಾಂತಿ ಥರ ಇರ್ತಾನೆ. ದೀರ್ಘಶಾಂತನು ಶೂರನಿಗಿಂತಲೂ ಶ್ರೇಷ್ಠ, ನಿನಗಿಂತಲೂ ಶ್ರೇಷ್ಠ. ಕೈ ಮಾಡ್ತಾ ಇದೆಯಲ್ಲ ಕ್ರೈಸ್ತರ ಮೇಲೆ, ನಿನಗಿಂತಲೂ ಶ್ರೇಷ್ಠರು ಕ್ರೈಸ್ತರು. ಬೈತಾ ಇದೆಯಲ್ಲ, ಹಿಂತಿರ್ಕೊಂಡು ಅವ್ರು ಬೈತಾ ಇಲ್ವಲ್ಲ, ಅವರು ನಿಜವಾದ ಯುದ್ಧ ಶೂರರು, ಅವರು ನಿಜವಾದ ದುಷ್ಟಶಕ್ತಿ ಜೊತೆ ಹೋರಾಡುವಂಥ ಜಯಶಾಲಿಗಳು. ಅವರು ಪ್ರೇರೆ ಹೊಡೆದು ಬಿಟ್ರೆ ದೊಡ್ಡವನು ಅಂತ ಅಲ್ಲ, ಒದೆ ತಿಂದ್ರೂ ಹೊಡೆಯುವಂಥ ಶಕ್ತಿ ನಿನಗಿದ್ರು, ಭೂಮಿ ಮೇಲೆ ಊತಾಕುವಂಥ ಶಕ್ತಿ ಹೊಂದಿದ್ರು, ನಿನ್ನನ್ನು ಮುಟ್ಟದೆ ನೀನು ನನ್ನ ದೇವರ ಮಗನು, ನನ್ನ ಜೊತೆ ಸಹೋದರನು ಸಹೋದರಿ ಅಂದುಕೊಂಡು ಸಹಿಸ್ಕೊಂಡು ಹೋಗ್ತಾನಲ್ಲ, ಅವನು ನಿಜವಾದ ಜಯಶಾಲಿ. ಅವನು ದೀರ್ಘಶಾಂತನು. ದೀರ್ಘಶಾಂತನು ಶೂರನಿಗಿಂತಲೂ ಶ್ರೇಷ್ಠ, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ. ತನ್ನನ್ನು ಆಳುವವನು ಅಂದರೆ ನಿನ್ನ ಮೈಂಡ್, ನಿನ್ನ ಮನಸ್ಸು ಐತಲ್ಲ, ಮನಸ್ಸು ಇದು ನಿನಗಾದ್ರೆ ಹುಚ್ಚಿಡ್ದಿದೆ. ವಾರ ಎಲ್ಲ ಫಿಲಮ್ ನೋಡ್ಬೇಕಂತ ಓಡ್ತೀಯ. ನಿಜವಾದ ಕ್ರೈಸ್ತರು ಹೋಗಲ್ಲ, ಫಿಲಮ್ ನೋಡಲ್ಲ. ನಮ್ಮ ಜೀವನದಲ್ಲಿ ನಮ್ಮ ಹೀರೋ ಯೇಸು ಕ್ರಿಸ್ತನು. ಓಕೆನಾ? ಈ ಮೈಂಡಲ್ಲಿ ನಾವು ಫಿಕ್ಸ್ ಮಾಡಿಕೊಂಡು ನಮ್ಮ ಹೃದಯವನ್ನು ಅಂದರೆ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಂಡಿರ್ತೀವಿ. ಇದು ಮೊದಲನೇದು. ಎರಡನೇದು ಈ ಕಣ್ಣು, ಈ ಅಂಗದಿಂದ ಬರೋಣ. ಎರಡನೇದು ಕಣ್ಣು. ಕಂಡವ್ರನ್ನ ನೋಡಿ ಅವ್ರ ಹಿಂದೆ ಹಂದಿ ಥರ ನಾಯಿ ಥರ ಸುತ್ತಾಡುವಂಥ ಮನಸ್ಥಿತಿ ಕ್ರೈಸ್ತರಿಗಿಲ್ಲ. ಕಣ್ಣಿನಿಂದ ನೋಡಿದ್ರು ತಂಗಿ ಭಾವನೆ, ಅಕ್ಕಳ ಭಾವನೆ, ತಾಯಿನ ಭಾವನೆ. ಓಕೆನಾ? ಈ ಭಾವನೆ ಕ್ರೈಸ್ತರಲ್ಲಿ ಇರುತ್ತೆ. ಈ ಮನಸ್ಥಿತಿ ಇರುತ್ತೆ ಪ್ರೇರೆ ಕ್ರೈಸ್ತರಲ್ಲಿ. ನೀವು ನೋಡಿದ್ರ ಸಿಸ್ಟರ್ ಬ್ರದರ್ ಬಿಟ್ರೆ ಬೇರೆ ಬೇರೆ ಮಾತನಾಡಲ್ಲ. ಹೋಗ್ರಿ ಬರ್ರಿ, ಹೋಗಮ್ಮ ಬಾಮ, ಇದೆಲ್ಲ ಇಲ್ಲ. ತಂಗಿ, ಅಕ್ಕ, ತಾಯಿ, ಇಷ್ಟು ಬಿಟ್ರೆ ಬೇರೆ ಆಲೋಚನೆಯಿಂದ ಮಾತನಾಡಲ್ಲ ಪ್ರೇರೆ. ಹೃದಯದಲ್ಲಿ ಒಂದು, ಹೊರಗಡೆ ಒಂದು ಮಾತಾಡುವಂಥ ದುರ್ಬುದ್ಧಿ ಇಲ್ಲ ಪ್ರೇರೆ. ಎರಡನೇದಾ? ಓಕೆನಾ? ಬಾಯಿ. ಈ ಬಾಯಿಂದ ಹೊಲಸು ಮಾತುಗಳು, ನೀಚ ಕೃತ್ಯದ ಮಾತುಗಳು, ಚಾಡಿಯ ಮಾತುಗಳು, ಮೋಸಕರವಾದ ಮಾತುಗಳು ಮಾತನಾಡಲ್ಲ ನಿಜವಾದ ಕ್ರೈಸ್ತರು. ನೀವು ನೋಡಿ ಪ್ರೇರೆ, ಪೊಲೀಸ್ ಸ್ಟೇಷನ್ ಹೋಗಿ ನೋಡಿ,